ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಲೆಫ್ಟ್ ಓವರ್ ರೈಸ್ ಇಂದ ಅಂದ್ರೆ ಉಳಿದಿರುವ ಅನ್ನದಿಂದ ನಾನು ಪಡ್ಡು ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಗೆ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಇದು ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ನಾನು ಉಳಿದಿರುವ ಅನ್ನನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ, ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅನ್ನ ಸ್ವಲ್ಪ ಜಾಸ್ತಿ ಉಳಿದಿರೋದ್ರಿಂದ ನಾನು 2 ಟೈಮ್ ರುಬ್ಕೊಳ್ತಾ ಇದೀನಿ. ನೋಡ್ರಿ, ಸ್ವಲ್ಪ ನೀರ್ ಹಾಕೊಂಡು ನಾವು ನುಣ್ಣಗೆ ರುಬ್ಕೊಳ್ಳೋಣ ಅನ್ನನ. ನೋಡ್ರಿ, ಈ ರೀತಿ ಒಂದ್ ಪಾತ್ರೆಯಲ್ಲಿ ಹಾಕೊಳ್ಳನ್ರಿ. 2 ಸಲನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡಿದೀನಿ. ನೋಡ್ರಿ, ಪಾತ್ರೆಯಲ್ಲಿ ಹಾಕೊಂಡಿದೀನಿ. ಅದಕ್ಕೆ 1 ಲೋಟಷ್ಟು ನಾನು ಚಿರೋಟೆ ರವೆ ಹಾಕೊಳ್ತಾ ಇದೀನಿ. 1 ಬಟ್ಲಷ್ಟು ಮೊಸರು ಹಾಕೊಳ್ತಾ ಇದೀನಿ. ನೋಡ್ರಿ, ಮೊಸರು ಹುಳಿ ಅನ್ಸಿದ್ರೆ ಮೊಸರು ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಮೊಸರು ಹುಳಿ ಇಲ್ಲ ಅಂದ್ರೆ ಮೊಸರು ಹಾಕೊಳ್ಳಿ, ನಿಮ್ಗೆ ಇಷ್ಟ ಆಗುತ್ತೆ. ನೋಡ್ರಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ನಾನು ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ. 1 ಸ್ಪೂನು ಜೀರಿಗೆ ಹಾಕೊಳ್ತಾ ಇದೀನಿ. 1 ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಖಾರ ಪುಡಿ. ಖಾರ ಅದು ಕಡಿಮೆ ಇರೋದ್ರಿಂದ ಹಸಿಮೆಣಸಿನಕಾಯಿ, ಹಾಗಾಗಿ ನಾನು ಸ್ವಲ್ಪ ಖಾರ ಪುಡಿ ಹಾಕೊಳ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳನ್ರಿ. ನೋಡ್ರಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೋಬಹುದು, ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಸೇಮ್ ಪಡ್ಡಿನ ಹದಕ್ಕೆ ನಾವು ಇದನ್ನ ಕಲ್ಸ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ತೆಳುವಾಗಿ ಕಲ್ಸ್ಕೊಳ್ಳನ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ. ನೀವು ಬೇಕಿದ್ರೆ ಇದಕ್ಕೆ ವೆಜಿಟೇಬಲ್ಸ್ ಆಡ್ ಮಾಡ್ಕೋಬಹುದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ನೋಡಿ, ಇದಕ್ಕೆ ನಾವು ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷನಾದ್ರೂ ನಾವು ನೆನೆಯೋಕೆ ಬಿಡ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವಿಲ್ಲಿ ಪಡ್ಡು ಪ್ಯಾನ್ ಇಟ್ಕೊಂಡಿದೀವಿ, ಆಲ್ರೆಡಿ ಕಾದಿದೆ. ನೋಡಿ, ಪಡ್ಡಿಟ್ನ ಹಾಕೊಳ್ಳನ್ರಿ. ನೋಡ್ರಿ, ಇದು ಪಡ್ಡು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ ಇದು. ಇದು ದಿಢೀರ್ ಪಡ್ಡು ಅಂತಾನೆ ಹೇಳ್ಬೋದು. ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಬೆಳಗಿನ ಬ್ರೇಕ್ಫಾಸ್ಟ್ ಗೆ. ಅನ್ನ ಏನಾದ್ರೂ ಉಳ್ದಿತ್ತು ಅಂದ್ರೆ. ನೋಡಿ, ಈ ಪಡ್ಡಿಗೆ ನಾವು ಕಡ್ಲೆಬೇಳೆ ಕೊಬ್ಬರಿ ಚಟ್ನಿನಾದ್ರೂ ಮಾಡ್ಕೋಬಹುದು, ಇಲ್ಲ ಹುರ್ಗಡ್ಲೆ ಕೊಬ್ಬರಿ ಚಟ್ನಿನಾದ್ರೂ ಮಾಡ್ಕೋಬಹುದು, ಅಥವಾ ಶೇಂಗಾ ಚಟ್ನಿನಾದ್ರೂ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಬ್ರೌನ್ ಕಲರ್. ನಾನು ಎಲ್ಲಾ ಪಡ್ಡುನು ನಾನು 2 ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ಎರಡು ಸೈಡ್ ಅಲ್ಲೂ. ಜಾಸ್ತಿ ಊರಲ್ಲಿ ನಾವು ಪಡ್ಡು ಬೇಯಿಸ್ಕೊಂಡ್ವಿ ಅಂದ್ರೆ ಒಳಗೆ ಬೆಂದಿರಲ್ಲ ಕಣ್ರಿ, ಹಾಗಾಗಿ ನಾವು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು. ನೋಡ್ರಿ, ಆಲ್ರೆಡಿ ಪಡ್ಡು ಬೆಂದಿದೆ. ನಾನು ಇದನ್ನ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಪಡ್ಡು ರೆಡಿ ಆಯ್ತು. ನಮ್ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.